ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ನೀನು ನಿನ್ನುಳಿಯೋದು ಕಾಫಿ ಕೊಡೋ ಆಟನು ಎಲ್ಲ ಚೆನ್ನಾಗಿದೆ. ಪಲ್ಲು ತಗೊಳ್ಳೆ ಕಾಫಿ. ಕುಡಿದ್ಮೇಲೆ ಲೋಟಗಳನ್ನೆಲ್ಲ ತೊಳೆದಿಟ್ಬಿಡು. ಚಂಪಾ, ನನ್ನ ಮಗ ಊರಿಂದ ಬರೋದು ಯಾವಾಗ? ನೀನು ಅವನ ಕಾಫಿ ಕೊಡೋದು ಯಾವಾಗ? ಅತ್ತೆ ನಿಮ್ ಮಗ ಹೈದರಾಬಾದ್ ಹೋಗಿ 1 ವಾರದ ಮೇಲೆ 3 ದಿನ ಆಯ್ತು. ಅಣ್ಣಯ್ಯ ಯಾವಾಗ್ಲೂ ಕುಂದಾಪುರಕ್ಕೆ ತಾನೇ ಹೋಗೋದು. ಈಗ ಅವ್ರ ವ್ಯವಹಾರ ಕುಂದಾಪುರದಿಂದ ಹೈದರಾಬಾದ್ ವರೆಗೂ ಬೆಳೆದಿದೆ. ಅಲ್ಲಿ ಬೆಳೆದ್ರೆ ಏನೇ ಪ್ರಯೋಜನ? ಇಲ್ಲಿ ನಮ್ಮ ಗಂಡುಗಲಿ ವಂಶ ಕುಂತಲೇ ಕುಂತಿದೆಯಲ್ಲೇ, ಬೆಳೆಸೋದಕ್ಕೆ ನಾನು ರೆಡಿ ಆಗಿದ್ದೀನಿ ಅಂದ್ರು ಕಚ್ಚೋದಕ್ಕೆ ನೀವೇ ರೆಡಿ ಇಲ್ಲ. ಕಟ್ಸು ಅಂತ ತಾಳೆ ಹಿಡ್ಕೊಂಡು ಬಂದ್ಬಿಟ್ಲೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದ್ದೀನಿ. ಕುತ್ತಿಗೆಗೆ 3 ಗಂಟು ಬೀಳ್ಬೇಕು ಅಂತಂದ್ಲು 3 ಜನ್ಮದ ಪುಣ್ಯ ಬೇಕು. 1 ಗಂಟೆ ಬೀಳಕ್ಕೆ ಒಂದೇ ಸಾಕು. ಚಂಪಾ, ಹೈದರಾಬಾದ್ ಅಲ್ಲಿ ಯಾವ್ದೋ ಬಸ್ಸಿಗೆ ಬೆಂಕಿ ಬಿದ್ದು ತುಂಬಾ ಜನ ಸತ್ತೋಗಿದ್ದಾರೆ ಅಂತ ಪೇಪರ್ ಅಲ್ಲಿ ನ್ಯೂಸ್ ಬಂದಿದೆ ಅಲ್ವಾ? ದಿನಾಗ್ಲೂ ಒಂದಲ್ಲ ಒಂದು ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ ಕಣೆ. ಬೆಂಕಿ ಹತ್ಕೊಳ್ಳೋ ಬಸ್ಗೆ ನಾವ್ ಹತ್ಬಾರ್ದು ಅಷ್ಟೇ. ಅದು ನಮಗೆ ಹೇಗ್ ಗೊತ್ತಾಗುತ್ತೆ? ಬಸ್ ಹತ್ತಕ್ ಮುಂಚೆ ಡ್ರೈವರ್ನ ಕೇಳ್ಬೇಕು, ಏನಪ್ಪ ನಿದ್ದೆ ಬಂದಾಗ ಗಾಡಿನ ಅಡ್ಡಾದಿಡ್ಡಿ ಓಡಿಸಿ ಬೆಂಕಿ ಹಚ್ಚೋ ಪ್ರೋಗ್ರಾಮ್ ಏನಾದ್ರು ಇದ್ಯಾ ಅಂತ. ನಿನ್ನ ನಂಬ್ಕೊಂಡ್ರೆ ಮನೆಯವರೆಲ್ಲ ಊಡಿಸೆ. ಮತ್ತೆ ಕಾಫಿ ಕುಡಿ. ಜಾಜಿ ಅವರೇ, ನಿಮಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಬಗ್ಗೆ ಏನಾದ್ರು ಗೊತ್ತಾ? ಪದ್ದು, ಡೋಂಟ್ ಟಾಕ್ ರಮೇಶ್. ಮ್ಯಾಟ್ರ್ ಏನು ಅಂತ ಹೇಳು. ಅಲ್ಲ, ಮಸಾಲೆ ದೋಸೆಗೆ ದುಡ್ಡು ಕೊಡ್ತೀರಿ ಅಂದ್ಬಿಟ್ಟು ನೀವು ಈ ತರ ಕೈ ಎತ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ? ಅಲ್ಲ ಜಾಜಕ್ಕೆ, ನೀವು ಈಗಲೇ ಎಷ್ಟೊಂದು ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದೀರಾ. ನಾಳೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆದ್ರೆ ಜನಗಳ ಗತಿ ಏನು? ಜನಗಳ ಗತಿ ಹಾಳಾಗೋದ್ರೆ ನಮ್ ಗತಿ ಏನು ಅಂತ. ಹಬಿ ಹೈದರಾಬಾದ್ ಹೋಗಿ 10 ಡೇಸ್ ಆಯ್ತು, ಇವತ್ತಿನವರೆಗೂ ಪತ್ತೆ ಇಲ್ಲ. ಹೈಕಮಾಂಡ್ ಮನೆ ಕೊಡ್ದೆ, ನಾನು ನಿಮ್ಗೆ ಹೇಗೆ ಕೊಡ್ಲಿ? 10 ದಿವಸದಿಂದ ನಾವು ದೋಸೆ ತಿಂದಿಲ್ಲ. ನೀವು ಅದ್ರದ್ದೆಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ 1,000 ರೂಪಾಯಿ ಕೊಡ್ಲೇಬೇಕು. ಬೇಡ್ಕೊಂಡು ಚಿಂಗಿನ ಒಟ್ಟಿಗೆ ಎಸ್ಕೊಂಬೋಣ. ಜಾಜಕ್ಕೆ ನನಗೊಂದು 10,000, ಪದ್ದುಗೊಂದು 10,000 ಕೊಟ್ಬಿಡಿ. ನಾನು ಬ್ಯೂಟಿ ಪಾರ್ಲರ್ಗೆ 20,000 ರೂಪಾಯಿ ಸಾಲ ಹೇಳಿದೀನಿ. ಹಬ್ಬಿ ಬರ್ಲಿ, ಏನಾದ್ರೂ ಒಂದು ರೀಸನ್ ಹೇಳಿ 50,000 ರೂಪಾಯಿ ತೀರ್ಸಿ ಅದ್ರಲ್ಲಿ 20,000 ರೂಪಾಯಿ ನಿಮ್ಗೆ ಬಿಸಾಕ್ತೀನಿ. ಹಲೋ, ಏನು ಯಜಮಾನ್ರೆ, ಎಲ್ಲಿದ್ದೀರಾ? ಇಲ್ಲಿ ಹತ್ರದಲ್ಲೇ ಇದ್ದೀನಿ ಕಣೆ, ಬರ್ತಾ ಇದ್ದೀನಿ. ಏನು ಯಜಮಾನ್ರೆ, ನೀವು ಹೈದರಾಬಾದ್ ಹೋಗಿ ಉಳಿಸಿರೋ ದುಡ್ಡನ್ನೆಲ್ಲ ನೀವು ಬಂದ್ 10 ನಿಮಿಷಕ್ಕೆ ಖರ್ಚು ಮಾಡೋ ತರ ಇದ್ದಾರೆ. ಎಲ್ರು ಕತ್ರಿ ಸ್ಕೀಮ್ ಮಾಡ್ತಿದ್ದಾರೆ. ಸ್ಕೆಚ್ಚು ರೆಡಿ ಇದೆ, ಯಾರ್ಯಾರು ಎಷ್ಟೆಷ್ಟು ಕಿತ್ಕೋಬೇಕು ಅಂತ. ನೀವು ಬಂದ ತಕ್ಷಣ ನಿಮ್ಗೆ ದನಾದನ್ ಅಂತ ಬೀಳುತ್ತೆ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಚಂಪಾ, ಏನಾದ್ರೂ ಒಂದು ಐಡಿಯಾ ಕೊಡೆ. ಹೈದರಾಬಾದ್ ನಲ್ಲಿ ಒಂದ್ ಬಸ್ ದಗದಗ ಅಂತ ಉರಿತಂತಲ್ಲ, ಅದರಿಂದ ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ನನ್ಗೆ ಯಾಕೆ ತೊಂದರೆ ಆಗುತ್ತೆ? ನಾನು ದುಬಾರಿ ಗಾಡಿಯಲ್ಲಿ ಹೋಗೋದೇ ಇಲ್ಲ. ನಾನು ಹೋಗೋದು ಬರೋದು ಏನಿದ್ರು ಲಗೇಜ್ ಗಾಡಿಯಲ್ಲೇ. ನಿಮ್ಮನ್ನ ಹುಡ್ದು ಮುಖಕ್ಕೆ ಅಂತ ತ್ರಿಮೂರ್ತಿಗಳು ರೆಡಿ ಆಗ್ಬಿಟ್ಟಿದ್ದಾರೆ. ನೀವೇನಾದ್ರೂ ಒಂದ್ ಚೂರ್ ಲೇಟ್ ಆಗಿ ಬಂದ್ರು ಫೈನ್ ಹಾಕಿ ಡಬ್ಬಲ್ ವಸೂಲಿ ಮಾಡ್ತಾರಂತೆ. ಈಗ ನಾನು ಏನೇ ಮಾಡ್ಲಿ? ನಾನು ಹೇಳೋದಿನೆಲ್ಲ ಹೇಳಿದೀನಿ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು. ಅಟ್ಟಿಲಕ್ಕಮ್ಮನ್ ಪ್ರಾರ್ಥನೆ ಮಾಡಿ ಏನಾದ್ರೂ ಹೊಳಿದ್ರು ಹೊಳಿಬೋದು. ಬಾಯ್. ಏನಪ್ಪ ಅಣ್ಣ ಹಿಂಗ್ ಫೋನ್ ಮಾಡ್ತಾನೆ ಇದ್ದೀನಿ, ತೆಗಿತಾನೆ ಇಲ್ಲ. ಎಲ್ಲಿದ್ದಾರೆ ಅಂತಾದ್ರೂ ಹೇಳ್ಬಾರ್ದಾ? ಒಂದು ಫೋನ್ ಮಾಡೋಕ್ಕಾಗಲಿಲ್ಲ ಆಸಾಮಿಗೆ. ಎಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಏನೋ. ಏನಮ್ಮ ಪಲ್ಲು, ಒಂದು ಮೆಸೇಜ್ ಕಳಿಸಿದ್ರೆ 1 ರೂಪಾಯಿ ವೇಸ್ಟ್ ಆಗುತ್ತೆ, ಒಂದು ಫೋನ್ ಮಾಡಿದ್ರೆ 2 ರೂಪಾಯಿ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡೋ ಜುಗ್ಗ ಕಣಮ್ಮ ನಿಮ್ಮ ಅಣ್ಣ. ಮನೆಗೆ ಬರ್ಲಿ, ಬರ್ತಿದ್ದಾಗೆ ಲೇಟ್ ಫೀಸ್ನ ಎಷ್ಟು ವಸೂಲಿ ಮಾಡ್ತೀನಿ ಅಂತ ನೀನೇ ನೋಡ್ತಾ ಫೋನ್ ಮಾಡ್ಕೊ. ಹಲೋ, ಏನು ಯಜಮಾನ್ರೆ ನೀವಾ? ಹೈದರಾಬಾದ್ ನಲ್ಲಿ ಬಸ್ಸಿಗೆ ಬೆಂಕಿ ಹತ್ಕೊಂತ ಎಷ್ಟೋ ಜನ ಸುಟ್ಟು ಕರಗ್ಲಾಗ್ಬಿಟ್ಟಿದಾರ. ಅಯ್ಯೋ, ಬಸ್ಸಲ್ಲಿ ನೀವ್ ಯಾಕೆ ಹತ್ತಕ್ ಹೋದ್ರಿ ಯಜಮಾನ್ರೆ? ಯಮದೇವನೇ ಬಂದು ಹತ್ತಿಸ್ಬಿಟ್ಟ. ಒಂದು ಕರೆಕ್ಟಾಗಿ ಅದೇನೋ ಬಾವ ಹೈದರಾಬಾದ್ ಬಸ್ಸು ಬೆಂಕಿ. ನಿನ್ ತಮ್ಮ ಹೇಳ್ತೀನಿ ಪುಳಿಯೋದು ಬೆಂಕಿಯಿಂದ ತಡ್ಕೊಳಕ್ ಆಗ್ತಿಲ್ಲ. ಚಂಪಾ, ಹಬಿಗೇನಾಯ್ತು? ನಮ್ಮ ಯಜಮಾನ್ರು ಪಡ್ತಿರೋ ಕಷ್ಟ ನಿಮ್ಗೆಲ್ಲ ಅರ್ಥ ಆಗ್ಬೇಕು ಬಿಡ್ರಿ. ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಕಟ್ಕೊಂಡಿದ್ದೀನಿ. ಕಟ್ಕೊಂಡು ಅನ್ಭವಿಸ್ತಿರೋದು ಕಾಣ್ತಾ ಇಲ್ವೇನು? ನೀವಿಲ್ಲಿ ಆ ಒಯ್ಯಾಲ್ ಬೆಂಕಿ. ಹಬಿಗ್ ಪ್ರಾಬ್ಲಮ್ ಆಗಿದ್ಯಾ? ಅವ್ರೇನಾದ್ರೂ ಬದಕ್ ಬಂದ್ರೆ ನನ್ನ ಅದೃಷ್ಟ. ಏನು ಯಜಮಾನ್ರೆ, ನಿಮ್ಗೆ ಈ ತರ ಆಗ್ಬಾರ್ದಾಗಿತ್ತು. ಈ ಚಂಪಾ ಹಿಂಗೆ ಹೇಳ್ತಿದ್ದಾಳೆ ಅಂದ್ಮೇಲೆ ಅಲ್ಲಿ ಬಾವಂಗೇನೋ ಹೆಚ್ಚು ಕಡಿಮೆನೇ ಆಗಿರ್ಬೇಕು.
ಮಗನೇ ಏನೋ ನಿನ್ನ ಅವಸ್ಥೆ, ತಲೆಗೆ ಬಿಳಿ ಬಟ್ಟೆ ಸುತ್ತಿ ಪಾರ್ಸಲ್ ಕಳಿಸಿದ್ದಾಳಲ್ಲೋ. ರಂಗಮ್ಮ, ಇಡೀ ಬಾಡಿಗೆ ಬಿಳಿ ಬಟ್ಟೆ ಸುತ್ತೋ ಬದಲು ತಲೆಗೆ ಮಾತ್ರ ಸುತ್ತಿ ಕಳಿಸಿದ್ದಾರೆ. ಬದುಕು ಬಂದಿದ್ದೆ ಕಷ್ಟ ಆಗೋಯ್ತು, ಸಂತೋಷ ಪಡಿ. ಯಾಕೋ ಹೀಗಾಯ್ತು? ಮನೆಯಿಂದ ಹೊರಗೆ ಹೋಗ್ತಾ ಹೆಂಡತಿ ಮುಖ ನೋಡ್ಬೇಡ, ಅದು ಸಂಸಾರಿ ಮುಖ ಅಲ್ಲ ಅಂತ ಜನ ಹೇಳಿದ್ರು. ಆದ್ರೂ ನಾನು ಮೂಢನಂಬಿಕೆಗೆ ಸೊಪ್ಪು ಹಾಕಬಾರ್ದು ಅಂತ ಹೆಂಡತಿ ಮುಖ ನೋಡ್ಕೊಂಡು ಹೋದೆ, ದಂಟಿನ ಸೊಪ್ಪು ಆದೆ. ಮಗನೇ ಇದು ಹೇಗಾಯ್ತು ಅಂತ ಸ್ವಲ್ಪ ವಿವರಿಸಿ ಹೇಳು, ಇಲ್ಲಾಂದ್ರೆ ನಮ್ಮ ಮನೇಲಿರೋ ದಡ್ಡಿಗೆ ಅರ್ಥ ಆಗಲ್ಲ. ರಾತ್ರಿ ಹೈದರಾಬಾದಿಂದ ಬಸ್ಸಲ್ಲಿ ಬರ್ತಾ ಇದ್ನ, ಗ್ಯಾಸ್ ತುಂಬಿದ್ದ ಟ್ಯಾಂಕರು ರಸ್ತೆಯಲ್ಲಿ ನಿಂತಿತ್ತು. ನಮ್ಮ ಬಸ್ ಹೋಗಿ ಡಿಕ್ಕಿ ಹೊಡಿತು, ಬಗ್ಗಂತ ಬೆಂಕಿ ಹೊತ್ಕೊಂತು. ರಾಮ ರಾಮ, ಬೆಂಕಿನ ನೋಡಿ ನಿಮ್ ಸೊಸೆ ಹೋಗ್ದಲೇ ಬೆಂಕಿ ಹತ್ಕೊಂಡಿದೆ. ಬಸ್ಸಲ್ಲಿ ಎಷ್ಟೋ ಜನ ಹೋಗೇ ಬಿಟ್ರು ಮೇಲಕ್ಕೆ. ನೀನ್ ಹೇಗೋ ಬದುಕು ಬಂದೆ? ರನ್ನಿಂಗ್ ಬಸ್ಸಿಂದ ಲಗೇಜ್ ತಗೊಂಡು ಜಂಪ್ ಮಾಡಿದೆ ನೋಡಿ, ಯಾವುದೋ ಕಲ್ಲಿಗೆ ಮುಖ ಬಡಿತು, ಪ್ರಾಣ ಉಳಿತು. ಇಲ್ಲ ಅಂದಿದ್ರೆ ಎಳ್ಳು ನೀರು ಬಿಡ್ಬೇಕಾಗಿತ್ತು. ಇಷ್ಟಾಯ್ತು. ಅಯ್ಯೋ ನನ್ನ ಬಂಗಾಳ, ನಿನ್ನ ಬಾಯಿ ಸಕ್ಕರೆ ಹಾಕ. ಎಂಥ ಸಿಹಿ ಸುದ್ದಿ ಹೇಳಿದೆಯೇ. ನನ್ನ ಮಗನಿಗೆ ಏನಾಯ್ತು ಏನು ಅಂತ ಲಾಟ್ರಿಯ ನಿದ್ರೆ ಮಾಡಲಿಲ್ಲ. ಅದು ನಿಮ್ ಸೊಸೆಗೆ ಬುದ್ಧಿ ಕಲಿಸ್ಬೇಕು, ಖರ್ಚು ಕಡಿಮೆ ಮಾಡ್ಬೇಕು ಅಂತ ಇವೆಲ್ಲ ಮಾಡ್ತಿರೋದು. ಈ ವಿಷಯ ಯಾರ ಹತ್ರನೂ ಹೇಳಕ್ ಹೋಗ್ಬೇಡಿ. ಬರ್ತಾ ಇದಾರೆ, ಜಾಗ ಖಾಲಿ ಮಾಡಿ. ಜಾಜಕ್ಕೆ ನೀವು ನಮ್ಮ ಬಾವಂಗೆ ಸೇವೆ ಮಾಡ್ತಿದ್ರ? ಚಚೆ, ನಾನೇಕೋ ಮಾಡ್ಲಿ, ಚಂಪ ಇದ್ದಾಳಲ್ಲ ಅವಳು ಮಾಡ್ತಾಳೆ. ನಮ್ಮ ಯಜಮಾನ್ರು ಚೆನ್ನಾಗಿದ್ದಾಗಲೇ ನೀವು ಸೇವೆ ಮಾಡಲಿಲ್ಲ, ಇನ್ನು ಇವಾಗ ಮಾಡ್ತೀರಾ? ನಾನೇ ಸೇವೆ ಮಾಡ್ತೀನಿ ಬಿಡಿ. ಸೇವೆ ಮಾಡೋದು ಕೈಯೊಂದನ್ನು ಕಾಲಕ್ಕೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಗೊತ್ತಾಯ್ತು ತಾನೇ ನಮ್ಮ ಜಾಜಕ್ಕೆ ಏನು ಹೇಳಿದ್ರು ಅಂತ. ಸೇವೆ ಮಾಡುವ ನೆಪದಲ್ಲಿ ಸಲಹೆ ತಗೊಂಡು ನನ್ನ ಕಣ್ಣಿಗೆ ಏನಾದ್ರು ಬಿತ್ತೋ, ನಿನಗೆ ಸರ್ರ ಬಿತ್ತೋ. ಏನು ಯಜಮಾನ್ರೆ, ಕಾಫಿ ತರ್ಲೋ ಟೀ ತರ್ಲೋ? ಏನಾದ್ರು ತಗೊಬಂದ್ಬಿಡಿ. ಬನ್ನಿ 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 ನೋಡಿ, ಅಲ್ಲೇ ಕೂತಾರೆ ಹ್ಯಾಬಿಕ್ಸ್. ಇಷ್ಟೊಂದು ಲೇಟ್ ಆಗಿದೆಯಾ? ಅದು ಹೈದರಾಬಾದಿಂದ ವಾಪಸ್ ಬರ್ಬೇಕಾದ್ರೆ ಬಸ್ಸು ಆಕ್ಸಿಡೆಂಟ್ ಆಗಿದೆ, ಹತ್ಕೊಂಡ್ಬಿಟ್ಟಿದೆ. ಅಲ್ರಿ, ದೇಹಕ್ಕೇನೂ ಆಗಿಲ್ಲ, ತಲೆ ಜಖಮ್ ಹೋಗ್ಬಿಟ್ಟಿದೆ. ಬನ್ರಿ ಮಾತಾಡ್ಸ್ಕೊಂಡ್ ಬೇಡ. ನೀವು ಮಾತಾಡ್ಸ್ಕೊಂಡು ಬನ್ನಿ, ಅಷ್ಟಲ್ಲಿ ಅಕೌಂಟ್ಸ್ ಬುಕ್ ತಗೊಂಡ್ಬರ್ತೀನಿ. ಪಾಂಡ್ರನವ್ರೆ ಹೇಗಿದ್ದೀರಾ? ಅಂತ ಹೆಂಡತಿನ ಕೊಟ್ಕೊಂಡ್ಮೇಲೆ ಹೀಗೆ ತಾನೇ ಆಗೋದು. ಹೆಂಡತಿಯಿಂದ ಏನಾಯ್ತು? ಎಲ್ಲಿ ಜಂಪ್ ಹೊಡೆದ್ರಿ? ಹೆಂಡತಿ ಮೇಲೆ ಜಂಪ್ ಹೊಡೆದೆ, ಇವ್ರದ್ದು ಮಾಕ್ ಹೊಡೆದ್ರು. ಏನ್ ಹೇಳ್ತಾ ಇದ್ದೀರಾ? ಜಾಜಿ ಜಂಬಲ್ ದಿನ್ನಿ ಅವರು ದೊಣ್ಣೆಲೆ ಮಾಕ್ ಹೊಡೆದ್ರು, ಬ್ಲೇಡಲ್ಲಿ ಕೆತ್ತಿದ್ರು, ಚೆನ್ನಾಗಿ ಕೆರೆದ್ಬಿಟ್ರು. ಮುಖ ಎಲ್ಲ ಬ್ಯಾಂಡೇಜ್ ಆಗೋಗಿದೆ. ಇದು ಪಬ್ಲಿಕ್ ದೌರ್ಜನ್ಯ ಅಂತ ನಿಮ್ಗೆ ಅನ್ಸಲ್ವಾ? ಹಾಗಿದ್ರೆ ನಿಜವಾದ ವಿಷಯ ಇದು. ಪ್ರಾದಲ್ಲಿ ಟೀ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ, ಕುಡೀರಿ. ಬೇಡ ಬೇಡ, ನೀವೇ ಕುಡ್ಕೊಳ್ಳಿ. ಅಲ್ಲ ರೀ, ಗಂಡನ್ಗೆ ಈ ರೀತಿ ಬೆಂಡತಿದಳು ಇನ್ ಸಮಾಜ ಏನ್ರಿ ಉದ್ಧಾರ ಮಾಡ್ತಾಳೆ? ಅಲ್ಲರಿ, ಹೆಂಡತಿ ಆಗೋಳು ಅತ್ತೆ ಸೇವೆ ಗಂಡನ ಸೇವೆ ಮಾಡಬೇಕು. ನೋಡಿ ಅಕೌಂಟ್ಸ್ ಬುಕ್. ಅಯ್ಯ, ನಿನ್ನ ಅಕೌಂಟ್ ಬುಕ್ಸ್ಗೆ ಬೆಂಕಿ ಬಿತ್ತು. ಗಂಡನ್ಗೆ ಈ ರೀತಿಯನ್ನೇ ಹೊಡೆಯೋದು? ನಾನು ಹೊಡೆದಿಲ್ಲ, ಬಸ್ ಆಕ್ಸಿಡೆಂಟ್ ಆಗಿರೋದು. ಸಾಕು ಸುಮ್ಮನೆ ಇರ್ರಿ. ಪಾಂಡ್ರಂಗ ಅವರು ಎಲ್ಲ ವಿಷಯ ಹೇಳಾಯ್ತು. ಈ ವಿಷಯ ಏನಾದ್ರೂ ರಾಜೇಶ್ವರಿಗೆ ಗೊತ್ತಾದ್ರೆ ನಿನ್ ಮಾನ ಮರ್ಯಾದೆ ಮೂರ್ ಕಾಸ್ ಹರಾಜ್ ನೋಡಿ, ಟ್ರೂತ್ ಏನು ಅಂತ ತಿಳ್ಕೊಂಡು ಮಾತಾಡ್ಬೇಕು. ಸತ್ಯ ಏನು ಅಂತ ತಿಳ್ಕೊಂಡೆ ರಾಜೇಶ್ವರಿಗೆ ಫೋನ್ ಮಾಡ್ತೀವಿ. ಬನ್ರಿ. ಪಾಂಡ್ರಂಗ ಅವರೇ, ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಆವಾಗ ನಾವು ಬಂದು ನಿಮ್ಮ ಯೋಗಕ್ಷೇಮನ ಕೇಳ್ಕೊಂಡು ಹೋಗ್ತೇವೆ. ಅಲ್ಲ, ನಿಮ್ಮಂತ ಒಳ್ಳೆ ಹೆಂಡತಿರು ಎಲ್ಲಿ ಸಿಗ್ತಾರೆ? ಪಾಂಡುರಂಗ ಅವ್ರೆ, ಲೇಟ್ ಆಗಿ ಹೋಗಿದೆ. ನನಗೂ ಮದ್ವೆ ಆಗೋಯ್ತು, ಇವ್ರಿಗೂ ಮದ್ವೆ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ಆಗಾಗ ಬರ್ತಿರಲ್ವಾ? ಬಂದೇ ಬರ್ತೀವಿ ಅಂತ ಹೇಳ್ತಾ ಇದ್ದೀವಲ್ಲ. ಅಲ್ಲ, ನೀವು ಇಲ್ದಿರೋ ಸಮಯದಲ್ಲಿ ನನ್ನ ಹೆಂಡತಿ ಹೋದ್ರೆ ಏನ್ ಮಾಡೋದು? ಆಗ ನಾನು ಇರ್ತೀನಲ್ಲ, ನಾನ್ ನಿಮ್ಮನ್ನ ನೋಡ್ಕೋತೀನಿ. ನೀವು ಇನ್ ಹೊರಡಿ. ಬನ್ರಿ. ಲೇ ಚಂಪಾ, ಇದೆಲ್ಲ ಆಗಿದ್ದು ನಿನ್ನ ಕಡೆ. ನೀನು ಫೋನ್ ಮಾಡಿ ಹೇಳ್ದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಿನಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ನನಗಂತೂ ಗೊತ್ತಾಗ್ತಿಲ್ಲಪ್ಪ. ಅಡುಗೆ ಮನೆಗೆ ಬಂದ್ರೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಾನೇ ಹೇಳ್ಕೊಡ್ತೀನಪ್ಪ. ನನ್ನ ಹೆಂಡತಿ ಬರ್ತಾ ಇದ್ದಾರೆ. ಬರ್ತಾರ ನೀನ್ ಹೆಂಡ್ತೀನಿ ಅಂತ ನೀವ್ ಹೇಗೆ ಹೇಳ್ತೀರಾ? ಬಂದ್ಮೇಲೆ ನೋಡು, ನಿನ್ಗೆ ಗೊತ್ತಾಗತ್ತೆ. ಹಬಿ, ನಿಮ್ಗೂ ಗೊತ್ತಿಲ್ಲ, ಈ ಚಂಪಾಗೂ ಗೊತ್ತಿಲ್ಲ. ನನ್ನ ಮರ್ಯಾದೆ 50 ಪೈಸೆಗೆ ಹರಾಜ್ ಆಗ್ತಾ ಇದೆ. ಅದೆಂತ ಹರಾಜಮ್ಮ? 50 ಪೈಸೆ
ಅದಕ್ಕೆ ಈ ಚಂಪಾನು ಸಪೋರ್ಟ್ ಮಾಡ್ತಾ ಇದ್ದಾಳೆ. ಈಗ ನಾನೇನ್ ಮಾಡ್ಲಿ? ಇದು ಸುಳ್ಳು. ಆಯ್ತು ಬಿಡಿ, ಇದು ಸುಳ್ಳು. ಇದನ್ನ ಇಲ್ಲೇ ಹೇಳಿದ್ರೆ ಏನ್ ಪ್ರಯೋಜನ? ಮತ್ತೆಲ್ಲ ಹೇಳ್ಬೇಕು? ಹೊರಗಡೆ ಹೋಗಿ ಬಸ್ಗೆ ಬೆಂಕಿ ಬಿದ್ದಾಗ ಆ ಬೆಂಕಿ ತಗೊಂಡು ನಾನೇ ಮುಖಕ್ಕೆ ಹಾಕೊಂಡೆ. ಇದರಲ್ಲಿ ಜಾಜಿ ತಪ್ಪೇನು ಇಲ್ಲ, ಇದಕ್ಕೂ ಜಾಜಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಬೇಕು. ಅಲ್ಲ ರೀ, ಈ ಮುಖ ಇಟ್ಕೊಂಡು ರಸ್ತೆಗೆ ಹೋದ್ರೆ ನಾಯಿಗಳು ಒಟ್ಟಿಸ್ಕೊಂಡ್ ಬರಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಹಾಬಿ. ನೀವ್ ಹೋಗ್ಬೇಕು ಹೇಳ್ಬೇಕು, ಇಲ್ಲಾಂದ್ರೆ ನಂಗೆ ಒಂದು ಊಟ ಸಿಗಲ್ಲ, ನನಗೆ ಪ್ರಾಬ್ಲಮ್ ಆಗುತ್ತೆ. ಸರಿ ಬಿಡಿ, ನೀವು ನನ್ನ ಜೊತೆ ಬನ್ನಿ. ಏನು ನಾನು ನಿನ್ ಜೊತೆನಾ? ನೆವರ್. ಏನಮ್ಮ ನಿನಗೆ ಸ್ವಲ್ಪ ನಾನು ಕರುಣೆ ಕಪ್ಪುಲಾಪಿ ಅನ್ನೋದು ಇಲ್ವೇನು? ಇಂಥ ಸ್ಥಿತಿಲಿ ಗಂಡನ ಮನೆಯಿಂದ ಆಚೆ ಕಳಿಸ್ತಾ ಇದೆಯಲ್ಲ, ನೀನೇನು ಈ ಮನೆ ಸೊಸೆನೋ ಇಲ್ಲ ರಾಕ್ಷಸೇನೋ? ಮತ್ತೆ ಮಹಿಳಾ ಸಂಘದ ಪ್ರೆಸಿಡೆಂಟ್ ಆಗಿರೋ ನನಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತು. ನಿಮ್ ಮಗ ಮಾಡೋದೆಲ್ಲ ನನಗೆ ಸಮಸ್ಯೆ ಆಗ್ತಿದೆ. ಅದಕ್ಕೆ ಇವ್ರು ಎಲ್ಲಾ ಕಡೆನೂ ಹೋಗಿ ಸತ್ಯ ಹೇಳ್ಬೇಕು. ಇನ್ನು ಏನ್ರಿ ಮುಖ ನೋಡ್ಕೊಂಡು ಕೂತಿದ್ದೀರಾ? ಎಸ್ ಹೋಗ್ರಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ. ನೋಡಿ ದೋಸೆಗೆ ಒಂದು ದಾರಿ ಮಾಡ್ಕೋಣ. ಜಾಜಿಯವ್ರೆ, ಪಾಂಡ್ರಂಗ ಈಗೆಲ್ಲೋ ಹೋದ, ಅವನು ನೀವ್ ಹೇಳಿರೋ ಕೆಲಸ ಮಾಡ್ತಾನೆ ಅಂತ ಏನ್ ಗ್ಯಾರಂಟಿ? ಈಗ ಆಕ್ಚುಲಿ ಬಾವ ಏನಂತ ಹೇಳ್ಬೇಕು? ಜಾಜಿ ಅವರಿಂದ ನನಗೇನು ತೊಂದರೆ ಆಗಿಲ್ಲ. ಬಸ್ಗೆ ಬೆಂಕಿ ಬಿದ್ದಾಗ ನಾನೇ ಆ ಬೆಂಕಿನ ತಗೊಂಡು ಮುಖದ ಮೇಲೆ ಹಾಕೊಂಡೆ ಅಂತ ಹೇಳ್ಬೇಕು. ಇದನ್ನ ಅವ್ರು ಹೇಳ್ತಾರೋ ಇಲ್ವೋ ಅನ್ನೋದನ್ನ ನೀವು ಹೋಗಿ ವಾಚ್ ಮಾಡಿ. ಸುಮ್ನೆ ವಾಚ್ ಮಾಡ್ತಾಳೆ ಏನು? 200 ರೂಪಾಯಿ ಬಿಸಾಕು ಹೋಗ್ತಾಳೆ. ಮಹಾಜನಗಳೇ, ನನ್ನ ಹೆಂಡತಿ ನನಗೆ ಹೊಡೆದಿಲ್ಲ. ಬ್ಯಾಂಡೇಜ್ ಒಳಗಿರೋದು ನಂದೇ ಮುಖ. ನೋಡೋಲ್ಲಿ ಗಂಡನ್ ಎಂತ ತೊಂದರೆ ಆಗಿದೆ. ಮಹಾಜನಗಳೇ, ನನ್ನ ಹೆಂಡತಿ ನನಗೆ ಹೊಡೆದಿಲ್ಲ. ಬ್ಯಾಂಡೇಜ್ ಒಳಗಿರೋದು ನಂದೇ ಮುಖ. ಅಂದ್ಮೇಲೆ ಅವ್ನ ಹೆಂಡತಿ ಹೊಡೆದಿದ್ದಾಳೆ ಅಂತಾನೆ ಅರ್ಥ. ಆದ್ರೆ ಹೆಂಡತಿ ಹೊಡೆದಿಲ್ಲ ಅಂತ ಹೇಳ್ತಿದ್ದಾನೆ. ಅದ್ಯಾವ್ದೋ ಒತ್ತಡ ಸಿಕ್ಕಿ ಈ ತರ ಸುಳ್ಳು ಹೇಳ್ತಾ ಇದ್ದಾನೆ ಕಣ. ನಾವು ಪುರುಷ ವಿಮೋಚನಾ ಸಂಘದ ಸದಸ್ಯರಾಗಿ ಅದನ್ನು ವಿರೋಧಿಸಲೇಬೇಕು. ಸರಿ ಬಾ. ಮಹಾಜನಗಳೇ, ನನ್ನ ಹೆಂಡತಿ ನನಗೆ ಹೊಡೆದಿಲ್ಲ. ಬ್ಯಾಂಡೇಜ್ ಒಳಗಿರೋದು ನಂದೇ ಮುಖ. ಮಾನ್ಯರೇ, ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ನ ಹೆಂಡತಿ ನನಗೆ ಹೊಡೆದಿಲ್ಲ. ಅದನ್ನ ನಾವು ಕೇಳಿದ್ವಾ? ಆದ್ರೂ ನಾನು ಹೇಳ್ಬೇಕಂತೆ. ನಮಗ್ ಗೊತ್ತು, ನೀನ್ ಹೆಂಡತಿ ನಿನ್ ಎದುರಿಸಿ ಈಗೆಲ್ಲ ಹೇಳು ಅಂತ ಕಳಿಸಿದಾಳೆ. ನಿನ್ ಹೆಂಡತಿ ಕಿರಾತಕ್ಕೆ ಕೆಲಸ ಮಾಡಿದಾಳೆ. ಬಾ ನಮ್ಮ ಪುರುಷ ವಿಮೋಚನಾ ಸಂಘಕ್ಕೆ, ನಿನ್ನ ಪರವಾಗಿ ನಾವು ಕೇಸ್ ಹಾಕ್ತಿವಿ. ನಿನ್ ಹೆಂಡತಿಯಿಂದ ಡೈವೋರ್ಸ್ ತಕೋ, ನಾವು ನಿಮಗ್ ಜೀವನಾಂಶ ಕೊಡಿಸ್ತೀವಿ. ಹೆಂಡತಿಯಿಂದ ಗಂಡನಿಗೆ ಜೀವನಾಂಶನ? ಇತ್ತೀಚೆಗೊಂದು ಕೇಸ್ ಸೆಟ್ಲ್ ಆಯ್ತು. ಹೆಂಡತಿಯಿಂದ ಗಂಡನ್ ತೊಂದರೆ ಆಯ್ತು ಅಂತ ಕೇಸ್ ಹಾಕಿದ್ದಕ್ಕೆ ಹೆಂಡತಿನೇ ಜೀವನಾಂಶ ಕೊಡ್ಬೇಕಾಗ್ ಬಂತು. ನನಗೇನು ಆಗಿಲ್ಲ, ನೀವೇನು ಹೊರಡ್ಬಹುದು. ನೀವ್ ಹೇಳಿದ್ರೆ ನಾವು ನಂಬಿಡ್ಬೇಕಾ? ಮುಖ ತುಂಬಾ ಬ್ಯಾಂಡೇಜ್ ಬಿದ್ದಿದೆ, ಇಷ್ಟೆಲ್ಲ ಆದ್ಮೇಲೂ ಏನು ಆಗಿಲ್ಲ ಅಂತಿದ್ಯಲ್ಲ. ನಿನಗಿಷ್ಟೆಲ್ಲ ಏಟ್ ಬಿದ್ದು ಬದುಕಿರೋದೇ ಹೆಚ್ಚು. ನಿನ್ನ ಕೇಸ ನಾವ್ ಇಟ್ಕೊಂಡು ಗಟವಾಣಿ ಹೆಂಗ್ಸ್ಗಳಿಗೆಲ್ಲ ಬುದ್ಧಿ ಕಲ್ಸ್ಬೇಕು. ಯಾಕಂಡ್ಯಾ? ಬಿಡ್ರ ಯಾಕೆ ನಾನು ಪ್ರಾಣ ಹಿಂಡ್ತಿರೋ ಮರೆಯ. ಲೋಪದ್ದು ನಮ್ ಬಾವಂಗ್ ಏನೂ ಆಗಿಲ್ವಲ್ಲೋ. ಎಷ್ಟಾಗ್ಲಿ ನೀನಾಸಮಲ್ವಾ, ಸಖತ್ತಾಗಿ ನಾಟಕ ಮಾಡ್ತಿದ್ದಾನೆ. ನೋಡಿದಾಯ್ತು ತಾನೆ, ನಿಮ್ ಪಾಡಿ ನೀವು ಹೋಗಿ, ನನ್ ಪಾಡಿ ನಾನು ಹೋಗ್ತೀನಿ. ನಿಮ್ಗೆ ಹೊರಗಡೆ ಗಾಯ ಆಗದೆ ಇರ್ಬೋದು, ಆದ್ರೆ ನಿಮ್ ಮನ್ಸಿನೊಳಗಡೆ ಸಿಕ್ಕಾಪಟ್ಟೆ ಗಾಯ ಆಗಿದೆ. ಅಷ್ಟಿಲ್ದೆ ಈ ಬ್ಯಾಂಡೇಜ್ ನ ನಿನ್ ತಲೆಗೆ ಹಾಕೊಂಡು ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದ. ಅದು ಬಿಡಬಾರ್ದು. ಈ ವಿಷಯನ ಇಮಿಡಿಯೇಟ್ ಆಗಿ ಜಾಜತ್ಗೆ ತಿಳಿಸ್ಲೇಬೇಕು. ಹಲೋ ಜಾಜತ್ಗೆ, ಐ ಎಂ ವಿಠಲ್ ಮೂರ್ತಿ MA. ಬಾವಂಗೆ ಏನೂ ಆಗಿಲ್ಲ. ಅವ್ರು ಹೈದರಾಬಾದ್ಗೂ ಹೋಗಿಲ್ಲ, ಬಸ್ ಬರ್ನಿಂಗೂ ಆಗಿಲ್ಲ. ಮುಖ ಚೆನ್ನಾಗೇ ಇದೆ. ನಮ್ಮನ್ನ ಹೆದರಿಸ್ಬೇಕು ಅಂತ ಮುಖ ತುಂಬ ಬ್ಯಾಂಡೇಜ್ ಹಾಕೊಂಡಿದ್ರು ಅಷ್ಟೇ. ಪದ್ದು ಬಿಟ್ಲ ಹಬಿಗೆ ಚೆನ್ನಾಗಿ ಬೀಟ್ ಮಾಡಿ ಕರ್ಕೊಂಡು ಬನ್ನಿ. ಮುಂದಿನ ಲೆಸನ್ನ ನಾನು ಟೀಚ್ ಮಾಡ್ತೀನಿ. ಓಕೆ ಜಾಜತ್. ಮಕ್ಕಳ ತರ ಹಠ ಮಾಡಬಾರ್ದು, ಸುಮ್ಮನೆ ನಮ್ ಜೊತೆ ಬರ್ತಾ ಇರ್ಬೇಕು. ಮದುವೆ ಆಗಿರೋ ಗಂಡ್ಸು ಕಣ ನೀನು, ಯಾಕೋ ಹೆಂಡತಿಗೆ ಎದ್ಕೊಂಡು ಸಾಯ್ತ್ಯಾ? ಬರೋ ಬಿಡ್ರ ಅಲ್ಲಿ ನೋಡ್ರ, ನನ್ನ ಹೆಂಡತಿನೇ ಬಂದ್ರು. ಬಾಬಾ ಓಡ್ಬೇಡಿ. ಏನ್ರ ಮಾಡ್ತೀರಾ? ಏನ್ ಮಾಡ್ತೀನಾ? ಜಾಜಿ ಜಾಜಿ, ನಿಜ ಹೇಳು, ನಿಜವಾಗ್ಲೂ ನಿನ್ ಗಂಡನಿಗೆ ಏನೂ ಆಗಿಲ್ಲ? ಅಯ್ಯೋ, ಮುಖ ಎಲ್ಲ ಜಜ್ಜೋಗಿತ್ತು. ಜಜ್ಜಿನೂ ಇಲ್ಲ, ಬಜ್ಜಿನೂ ಇಲ್ಲ. ನನ್ನ ಹಬಿ ಹೆವಿ ಮಾಡಿದ್ರೆ ತುಂಬಾ ಎಕ್ಸ್ಪರ್ಟ್. ಸಾಕು ಸುಮ್ಮನೆ ರೀ, ಮುಖಕ್ಕೆಲ್ಲ ಬ್ಯಾಂಡೇಜ್ ಹಾಕಿದ್ದಾರೆ, ನೀವೇ ನೋಡ್ಲಿಲ್ವಾ? ಮತ್ತೆ ಇವಳು ನೋಡಿದ್ರೆ ಹೀಗೆ ಇದ್ದಾಳೆ. ಒದ್ದಿರೋ ಪೊಲೀಸರು ನಾನು ಒದ್ದಿದ್ದೀನಿ ಅಂತ ಕೋರ್ಟ್ನಲ್ಲಿ ಒಪ್ಕೋತಾರ? ಇಲ್ಲ, ಇದು ಹಾಗೇನೆ. ನೀವ್ ಹೇಳಿದ್ರಿ ಅಂತ ಇವರು ನನ್ ಕಾಲ್ ಮುರಿದಿದ್ದಾರೆ. ಮಗನೇ, ಏನು
ನನ್ನ ಮುಖ ಸರಿ ಹೋಯ್ತು ಏನಾದ್ರು ಆಗಿದ್ರು ತಾನೆ ಸರಿ ಹೋಗೋದಕ್ಕೆ ಯಾಕೆ ಪಾವ ನಮ್ಮೆಲ್ಲರಿಗೂ ಹೆದರ್ಸ್ಬೇಕು ಅಂತ ಈ ಮಾಸ್ಕ್ ಹಾಕೊಂಡು ನಾಟಕ ಮಾಡಿದ್ರು ಇದಕ್ಕೇನು ಹೇಳ್ತೀರಾ? ಮತ್ತೆ ಈ ಕಾಲು ಅದು ನಿಜವಾಗ್ಲೂ ಏಟಾಗಿದೆ ಯಾಕೆಂದ್ರೆ ನಾವೇ ಪಾವನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ವಿ ಇದಕ್ಕೇನಮ್ಮ ಹೇಳ್ತೀಯಾ? ಮಾತಾಡಿದ್ರೆ ಹೆಂಗಮ್ಮ ಕಾಲ್ ಮೂಳೆ ಲಟ್ಲಟ ಲಟ್ಲಟ ಅಂತಿದೆ ಕಾಲನ್ನ ಹಾಗೇ ಇಟ್ಕೊಪ್ಪ, ಅಲ್ಲಾಡಿಸ್ಬೇಡ. ನಾಳೆ ಯಾವ ಮೂಳೆ ಮುರಿಯೋ ಪ್ರೋಗ್ರಾಮ್ ಇದೆ ಅಂತ ಕೇಳಿಯತ್ತೆ ಬ್ಯಾಂಡೇಜ್ ಬಟ್ಟೆನ ಜೊತೆಗೆ ಕೊಟ್ಟು ಕಳಿಸಬಹುದು. ಜಾಜಿ ಅವರೇ, ನಿಮ್ ಗಂಡನ ಕಾಲನ್ನ ಮುರ್ಸಿದಿರಲ್ಲ, ನಿಮ್ಮನ್ನ ನೀವೇನು ಸುಪಾರಿ ಕಿಲ್ಲರ್ ಅಂತ ತಿಳ್ಕೊಂಡಿದ್ದೀರೇನ್ರಿ? ಅದು ಬಿಡ್ಲಾ, ಆಕ್ಚುಲ್ ಆಗಿ ಏನಾಯ್ತು ಅಂತ ಹೇಳ್ರು. ಏನಪ್ಪ ಅಣ್ಣ ಹಿಂಗ್ ನೀವು ಕೋಲ್ ತಗೊಂಡು ಹೊಡೆದಿದ್ದಕ್ಕೆ ತಾನೆ ಅಣ್ಣ ಹಿಂಗ್ ಹೀಗಾಗಿರೋದು. ಅಣ್ಣಯ್ಯ ಇವಾಗ ಹೇಗಿದ್ಯಾ? ದೇವರ ಕೊಟ್ಟ ತಂಗಿ ಇಷ್ಟು ದಿನ ಎರಡು ಕಾಲಲ್ಲಿ ನಡೀತಿದ್ದೆ ಇನ್ಮೇಲೆ ಒಂದೇ ಕಾಲು ಎರಡು ಕಾಲು ಕೆಲಸ ಮಾಡ್ಬೇಕಾಗಿದೆ ಅಣ್ಣಯ್ಯ ನಿನಗೆ ಕಾಲಿಲ್ಲ ಅಂದ್ರೂ ಪರವಾಗಿಲ್ಲ, ಆಸ್ತಿನ ಭಾಗ ಮಾಡಿ ಬರ್ಕೊಳ್ಳೋದಿಕ್ಕೆ ಒಂದ್ ಕೈ ಇದ್ರೆ ಸಾಕು. ಜಾಜಿ ನಾವ್ ಈ ವಿಷಯನ ಸುಮ್ಮನೆ ಬಿಡೋದಿಲ್ಲ, ರಾಜೇಶ್ವರಿ ಹೇಳ್ತೀವಿ. ಏನಂತ? ಜಾಜಿ ತನ್ನ ಗಂಡನ ಕೈ ಕಾಲು ಮುರ್ಸಿದಾಳೆ ಅಂತ. ಆದ್ರೆ ಅವ್ರು ಮುಡ್ಕೊಂಡಿರೋದು ಒಂದ್ ಕಾಲ್ ಮಾತ್ರ. ನಾಳೆ ಬರೋ ಅಷ್ಟರಲ್ಲಿ ನಿನ್ ಕೈ ಮುರ್ದಿರ್ತೀಯ. ಚಂಪಾ, ನನ್ನ ಮಗನ ಗೋಳನ್ನ ಕೇಳಕ್ ಆಗ್ತಾ ಇಲ್ಲ ಕಣೆ. ನನ್ನ ಮಗನ ಕಾಲ್ಗೆ ಬಿಸಿ ಬಿಸಿಯಾಗಿ ಕಾಪುಡ ಕೊಡು. ಮೂಳೆಗೆ ಏನಾದ್ರೂ ಬಿಸಿ ತಾಕ್ತು ಅಂದ್ರೆ ಕಾಲು ಹೋಗ್ಬಿಡುತ್ತೆ. ಎಲ್ಲಿಗೆ? ಅಡ್ಗೆ ಮನೆಗೆ. ಅತ್ತೆ ಈಗೇನು ಮಾಡಕ್ಕಾಗಲ್ಲ, ಮುರಿದೋಗಿರೋ ಮೂಳೆ ತಾನೇ ಕೂಡ್ಕೋಬೇಕು. ಜಾಜಿಯಕ್ಕೆ ನಮ್ಮ ಅಣ್ಣ ಏನ್ ಕಾಲ್ ಮುರ್ದಿದ್ ನೀವೇ ಅಂತ ಹೊರಗಿನ ಜನಕ್ಕೆಲ್ಲ ಗೊತ್ತಾಗ್ಬಿಟ್ಟಿದೆ. ಯಾರು ಹೇಳಿದ್ದು? ಯಾರಿಗ್ ಗೊತ್ತು, ಜನಗಳೆಲ್ಲ ಮಾತಾಡ್ಕೊತಿದ್ದಾರೆ ನೀವು ಕಾಲ್ ಮುರಿಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತ. ಅದಕ್ಕೆ ಮುಂದೆ ಇದೆ ಮಾರಿ ಹಬ್ಬ. ಜಾಜಿಯಕ್ಕ, ಎಸ್ ಹೇಳಿ. ನಾನು ರಾಮ. ನಾನು ಭೀಮಾ. ನಾವು ಸ್ಲಮ್ ಜನ, ಗೊತ್ತಿರ್ಬೇಕಲ್ಲ. ನೀವು ನಮ್ಮ ಸ್ಲಮ್ಗೆ ಬಂದು ಮೋರಿ ಎಲ್ಲ ಕ್ಲೀನ್ ಮಾಡಿದ್ರಲ್ಲ. ಎಸ್ ಎಸ್ ಐ ರಿಮೆಂಬರ್. ಆಮೇಲೆ ನೀವು ನಮ್ಮ ಸ್ಲಮ್ ಕಡೆ ಬರ್ಲೇ ಇಲ್ಲ, ಜನ ಎಲ್ಲ ಕಾಯ್ತಾವ್ರೆ. ಮೋರಿ ಎಲ್ಲ ಗುಡ್ಬೆದ್ದು ನಾರ್ತಾ ಇದೆ. ನೋಡಿ, ಎವ್ರಿ ಟೈಮ್ ಒಂದೇ ಮೋರಿನ ಕ್ಲೀನ್ ಮಾಡಕ್ಕಾಗಲ್ಲ. ಈಗ ನನ್ನಿಂದ ಏನಾಗಬೇಕಾಗಿತ್ತು? ನೀವು ಏಟೋಂದಮ್ಮ ನಮ್ಮ ಸ್ಲಮ್ಗೆ ಬಂದು ಭಾಷಣ ಬೇಕಿದ್ದೀರಾ. ಈ ಸರಿನೂ ಬಂದು ಒಬ್ಬನಿಗೆ ಕಾಟಾರ ಬಿಡಿಸ್ಬೇಕು. ನಾನು ಸ್ಲಮ್ ಬಂದು ಒಬ್ಬನಿಗೆ ಗ್ರಾಚಾರ ಬಿಡಿಸ್ಬೇಕಾ? ಹೂನಕ್ಕೋ, ನಮ್ಮ ಸ್ಲಮ್ ಅಲ್ಲಿ ಒಬ್ಬ ರೌಡಿ ಸೇರ್ಕೊಂಡ್ಬಿಟ್ಟವನೆ, ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾವನೆ. ಹೆಣ್ಮಕ್ಳಿಗೆಲ್ಲ ಬೋ ಕಾಟ ಕೊಡ್ತಾವ್ನೆ. ನೀವು ಬಂದು ಅವ್ನ್ ಕಾಲ್ ಮುರಿಬೇಕು. ನಾನು ಕಾಲ್ ಮುರಿಬೇಕಾ? ಹೌದು, ನಿಮ್ ಗಂಡನಿಗೆ ನೀವೇ ಕಾಲ್ ಮುರಿದಿದ್ದು. ನೀವು ನಿಮ್ ಗಂಡನ ಕಾಲ್ ಮುರಿದಿರೋದ್ ಕೇಳಿ ನಮ್ಮ ಸ್ಲಮ್ಮಲ್ಲಿರೋ ಗಯ್ಯಾಡಿ ಹೆಂಗಸರೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟವ್ರೆ. ನಿಮ್ ಹೆಸರು ಹೇಳಿದ್ರೆ ಸಾಕು, ಜನ ಎಲ್ಲ ಗಡಗಡ ಗಡಗಡ ಅಂತ ನಡುತ್ತಾರೆ. ನೋಡಿ, ಇವ್ರ ಕಾಲಲ್ಲಿ ಮುರಿದಿರೋದು ಅವರೇ. ಏನೇ ಮುರಿಯೋದಾದ್ರೂ ನೀಟಾಗಿ ಮುರಿತಾರೆ, ಮೂಳೆ ತಾನಾಗಿ ಕೂಡ್ಕೊಳ್ಳುತ್ತೆ. ನೋಡಿ, ಅಷ್ಟು ಮಾತ್ರ ಮುರಿದ್ರು ಸಾಕು. ನಾಳೆ ಸ್ಲಮ್ಮಲ್ಲಿ ಕಾಯ್ತಾ ಇರ್ತೀವಿ, ಬಂದ್ಬಿಡ್ಬೇಕು. ಆ ರೌಡಿ ಕಾಲ ಮುರಿದ್ಬಿಟ್ಟು ನೀವೇ ತಗೊಂಡ್ಬಂದ್ಬಿಡಿ. ಮಾಡಿ ತಪ್ಪಬಾರ್ದು, ಬರ್ಲೇಬೇಕು. ಬರ್ತಾರ ಬಿಡ್ಲಾ, ಬರ್ಲಿಲ್ಲ ಅಂದ್ರೆ ಇನ್ನೊಂದ್ ದಪ್ಪ ಮೋರಿ ಕ್ಲೀನ್ ಮಾಡಕ್ ಬರ್ತಾರಲ್ಲ, ಆ ಮೋರಿಲಿ ಹಾಕಿ ಮುಚ್ಚಿಬಿಡವ. Oh my God! ನನ್ ಬಗ್ಗೆ ಈ ರೀತಿ ಬ್ಯಾಡ್ ಪಬ್ಲಿಸಿಟಿ ಕೊಟ್ಟಿದ್ ಯಾರು? ಯಾರಿಗೆ ಗೊತ್ತು ಅಭಿ, ನಾನ್ ನಿಮ್ ಕಾಲ್ ಮುರ್ದಿಲ್ಲ ಅಂತ ನೀವೇ ಸ್ಲಮ್ ಪೀಪಲ್ಸ್ಗೆ ಹೇಳ್ಬೇಕು. ಸಾಕು ಸುಮ್ಮನೆ ರೀ. ನೀವ್ ಹೇಳಿದ್ರೆ ನಿಮ್ ಶಿಷ್ಯಂದ್ರು ಬಂದು ನನ್ನ ಕಾಲ್ ಮುರಿತಾರ? ನಾನ್ ಹೇಳಿಲ್ಲ, ಬೈ ಚಾನ್ಸ್ ನೀವ್ ಬಿದ್ರಿ ಕಾಲ್ ಮುರಿತು ಹಾಗಂತ ನೀವೇ ಸ್ಲಮ್ ಜನಗಳಿಗೆ ಹೇಳ್ಬೇಕು. ಅದನ್ನ ನೀವೇ ಹೇಳ್ಬೋದಲ್ಲ. ಹಾಗೇನಾದ್ರೂ ಹೇಳಿದ್ರೆ ಟೊಮೆಟೊ ಮಕ್ ಬೀಳುತ್ತಲ್ಲ. ಪದ್ದು ಬಿಟ್ಲಾ? Come here. ಜಗಕ್ಕೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿನ ಕೈ ಮೇಲಿಟ್ಟು ಅದ್ ಯಾವ ಕೆಲಸ ಮಾಡ್ಬೇಕು ಅಂತ ಹೇಳಿ ಕಣ್ಣಿಗೆ ಹೊತ್ಕೊಂಡು ಮಾಡ್ತೀವಿ. ಏನಿಲ್ಲ, ನಾಳೆ ಹಬ್ಬಿನ ಸ್ಲಮ್ ಕರ್ಕೊಂಡು ಹೋಗಿ, ಜಾಜಿ ತುಂಬಾ ಒಳ್ಳೆಯವರು, ನನ್ ಕಾಲ್ನ ನಾನೇ ಮುರ್ಕೊಂಡೆ, ನನ್ನ ಕಾಲ್ಗೂ ಜಾಜಿ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹಬ್ಬಿ ಹತ್ರನೇ ಹೇಳಿಸ್ಬೇಕು. ಪಾಂಡ್ರಂಗ, ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿರೋ, ಸ್ಲಮ್ಗೆ ಹೋಗ್ಬೇಕು. ನೋಡಿ ಸ್ಲಮ್ಮಿನ ಮಹಾಜನಗಳೇ, ನನ್ನ ಹೆಂಡತಿ ತುಂಬಾ ಒಳ್ಳೆಯವರು. ನಾನು ನಿಮ್ಮ ಕಾಲು ಮುರಿದಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಬಂದು ಹೇಳ್ತಾ ಇದ್ದೀನಿ. ನಾನು ನೆನ್ನೆ ನೋಡ್ದಲ್ಲ, ನಿನ್ ಹೆಂಡ್ತಿನೇ ನಿನ್ ಕಾಲ್ ಮುರಿದಿದ್ದು. ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮನೇಲೇನಾದ್ರು ನನ್ನ ಹೆಂಡ್ರಿಗೆ ತೊಂದರೆ ಕೊಟ್ಟಿದ್ರೆ ಅವಳು ಕೈ ಕಾಲ ಮುರಿದು ಬಿಡ್ತಿದೆ. ಏನ್ ಮಾಡಕ್ಕಾಗಲ್ಲ, ಬಂದಿದ್ದೆಲ್ಲ ಅನುಭವಿಸ್ಬೇಕು. ನನ್ನ ಹೆಂಡತಿ ಪ್ರೀತಿ ಪಡಿಬೇಕು ಅಂತ ನಾನು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ದೀನಿ ಗೊತ್ತಾ? ಏ ಪಾಂಡುರಂಗ, ಇಲ್ಲಿ ಬಂದಿರೋದು ಏನಕ್ಕೋ ಆ ಕೆಲಸ ಮಾಡು. ಜಾಜಿ ಅವರು ಒಳ್ಳೆಯವರು ಅಂತ ಹೇಳ. ಜಾಜಿಯವರು ತುಂಬಾ ಒಳ್ಳೆಯವರು. ಈ ಕಾಲ್ಗೂ ಜಾಜಿಯವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನ್ನ ಕಾಲನ್ನ ನಾನೇ ಮುರ್ಕೊಂಡೆ. ಏನು
ನಿನ್ ಕಾಲನ್ನ ನೀನೇ ಮುರ್ಕೊಂಡ್ಯಾ ಅದೇಗ ಸಾಧ್ಯ? ಹಾಗಂತ ಹೇಳಿ ಅಂತ ಜಾರ್ಜ್ ಅವ್ರು ನನ್ಗೆ ಹೇಳ್ಕೊಳ್ಸಿದ್ದಾರೆ. ನಿನ್ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ. ಕುಂತ್ಕಾಲ ಹಾಕೊಂಡು ಎಷ್ಟೊತ್ತು ನಿಂತ್ಕತ್ತೀಯ? ಹೊಸಿ ಕೂತ್ಕೋ. ಕೂತ್ಕೊಳ್ಳೋದು ಹಾಗಿರ್ಲಿ, ಬಾಯಾರಿಕೆ ಆಗ್ತಿದೆ, ಕುಡಿಯೋದಕ್ಕೆ ಏನಾದ್ರೂ ಸಿಗತ್ತಾ? ದಾಹ ನಿಂತಿದೆ, ಕುಡೀರಿ. ಅಣ್ಣ ನಿನ್ಗೆ ಆಯ್ತು, ನನ್ನ ಫುಲ್ ಆಯ್ತು, ನೀವು ಕುಡೀರಿ. ಆಲ್ ದ ಬೆಸ್ಟ್. ಆಯ್ತಮ್ಮ, ಇವತ್ತು ಒಳ್ಳೆ ಅಣ್ಣ. ಬಾಬಾ ಪಾಂಡ್ರಂಗ ದಾಹ ನಿಗ್ತೇನಪ್ಪ. ಏನ್ರ ನನ್ನನ್ನು ಚೆಕ್ ಮಾಡೋದಕ್ಕೆ ಬಂದಿದ್ದೀರೇನ್ರ? ಅಭಿ ಯಾಕ್ರಿ ಹೀಗಾಡ್ತಿದ್ದೀರಾ? ಏನೇ ಜಾಗಿ, ಗಂಡ ಅಂದ್ರೆ ಗೌರವ ಬೇಡ? ಹಲೋ, ಎಕ್ಸ್ಕ್ಯೂಸ್ ಮೀ, ನೀವ್ ಇಲ್ಲಿಗೆ ಬಂದಿರೋದು ಯಾಕೆ? ನಿಮ್ ಕಾಲ್ಗೂ ನನ್ಗೂ ಸಂಬಂಧ ಇಲ್ಲ ಅಂತ ಹೇಳ್ಬೇಕು. ಏನು ಸಂಬಂಧ ಇಲ್ಲ, ನನ್ನ ಕಾಲು ಮುರಿದಿದ್ದೆ ನೀನು. ಈಗ ಏನು ಮಾಡ್ತೀನಿ ಗೊತ್ತಾ? ಬ್ಯಾಂಡೇಜ್ ಕೊಟ್ಟಿರೋ ಕಾಲಲ್ಲೇ ನಿನ್ನ ಕಾಲನ್ನ ಮುರಿದು ಬಿಡ್ತೀನಿ. ಏನಾಯ್ತು ಜಜ್ಜಕ್ಕೆ? ಲೆಫ್ಟ್ ಲೆಗ್ ಮುರಿತು. ಬೆಸ್ಟ್ ಪಾಂಡುರಂಗ, ಗಂಡ ಅಂದ್ರೆ ನೀನೇ. ಈ ತಾಕತ್ನ ಇಷ್ಟು ಎಲ್ಲೇ ಇಟ್ಟಿದ್ದೆ? ಹೆಂಡತಿ ಮಾಡೋ ತಪ್ಪಾಳಿಕೆ ಸಹಿಸ್ಕೊಂಡು ದಿನ ಸುಮ್ಮನೆ ಇದ್ದಲ್ಲ, ನಿನ್ನ ಮೆಚ್ಕೊಂಡ್ಬಿಟ್ಟಾರೆ. ನಮ್ಮವರೆಲ್ಲ ಸೇರ್ಕೊಂಡು ಪಾಂಡುರಂಗನ್ಗೆ ಬಿರುದು ಕೊಡ್ತಾ ಇದ್ದೀವಿ. ಏನು ವಿರೋಧ ಗೊತ್ತಾ? ಪಾಂಡುರಂಗ ಸೂಪರ್ ಗಂಡ.